ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮೇಶ್ ಚಾನಲ್. ನಾನು ನಿಮ್ಮ ದಿವ್ಯ. ಸೊ ಇವಾಗಷ್ಟೇ ನಾವು ಬಾರ್ಡರ್ 2 ಮೂವಿನ ನೋಡಿ ಮುಗಿಸಿದ್ವಿ. ಸಾಕಷ್ಟು ಚೆನ್ನಾಗಿದೆ. ನಮ್ಮ ಬಾಲಿವುಡ್ ನ 90s ಏರಾ ಆ ನಾಸ್ಟಾಲಜಿಯನ್ನ ಫೀಲ್ ಮಾಡಿಸುತ್ತೆ ಡೆಫಿನೆಟ್ಲಿ. ಸೊ ಒಂದ್ ವೇಳೆ ನೀವು ವಾರ್ ಪೆಟ್ರಿಯಾಟಿಕ್ ಮೂವಿ ತರ ಅಂತ ಡ್ರಾಮಾನ ಇಷ್ಟಪಡೋರಾಗಿದ್ರೆ ಡೆಫಿನೆಟ್ಲಿ ಈ ಮೂವಿ ನಿಮ್ಗೆ ಇಷ್ಟ ಆಗತ್ತೆ. ಅಂಡ್ ಫಾರ್ ಸರ್ಪ್ರೈಸ್ ಸಾಕಷ್ಟು ಚೆನ್ನಾಗಿದೆ ಮೂವಿ ಕೂಡ. ಸೊ ಇಲ್ಲಿ ವರುಣ್ ಧವನ್ ಕೂಡ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಸನ್ನಿ ಡಿಯೋಲ್ ಕೂಡ ಇದ್ದಾರೆ. ಹಾಗೆ ಸಾಕಷ್ಟು ಒಳ್ಳೊಳ್ಳೆ ಆಕ್ಟರ್ಸ್ ಗಳ ಆಕ್ಟಿಂಗ್ ಕೂಡ ಸಾಕಷ್ಟು ಜೆನ್ಯೂನ್ ಆಗಿ ಬಂದಿದೆ. ಹಾಗೆ ತುಂಬಾ ಚೆನ್ನಾಗಿ ಮೂವಿ ಮೂಡ್ ಬಂದಿದೆ ಅಂತ ಹೇಳಬಹುದು. ಸೊ ಒಂದ್ ವೇಳೆ ನೀವು ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ಮೂವಿನ ವಾಚ್ ಮಾಡಬಹುದು. ಸೊ ಇದು ಸೀಕ್ವೆಲ್ ಅಂತ ಅನ್ಕೊಂತೀನಿ. ಬಾರ್ಡರ್ 1 ಏನ್ ಬಂದಿತ್ತಲ್ವಾ 90s ಟೈಮಲ್ಲಿ, ಸೊ ಆ ತರದ ಮೂವಿಯನ್ನ ಸೀಕ್ವೆಲ್ ತರ ಮಾಡಿದ್ದಾರೆ. ಸಾಕಷ್ಟು ಚೆನ್ನಾಗಿದ್ದು ಮೂವಿ ಒಂದು ದೇಶಭಕ್ತಿಯ ಮೂವಿ ಆಗಿದ್ದು ಸಾಕಷ್ಟು ಇಮೋಷನಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆ ತರನೆಲ್ಲ ಕೂಡ ತೋರ್ಸಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಸಾಕಷ್ಟು ಚೆನ್ನಾಗಿ ತೋರಿಸುವಂತ ಕನೆಕ್ಟ್ ಮಾಡೋ ತರ ಇದೆ. ಸ್ಟೋರಿ ಟೆಲಿಂಗ್ ಸಾಕಷ್ಟು ಚೆನ್ನಾಗಿದೆ. ಅಂಡ್ ಇಲ್ಲಿ ಬರುವಂತಹ ಮ್ಯೂಸಿಕ್ ಕೂಡ ಸಾಕಷ್ಟು ಚೆನ್ನಾಗಿದೆ ಅಂಡ್ ಕನೆಕ್ಟ್ ಆಗುತ್ತೆ. ಅಂಡ್ ಮೂವಿ ಸ್ವಲ್ಪ 3 ಅವರ್ ಕಿಂತ ಮೇಲೆ ಇದೆ. ಸ್ವಲ್ಪ ಲಾಂಗ್ ಮೂವಿ ಅಂತ ಅನ್ಸುತ್ತೆ, ಬಟ್ ಎಲ್ಲೂ ಕೂಡ ಬೋರ್ ಆಗಲ್ಲ, ಎಂಗೇಜಿಂಗ್ ಆಗಿರುತ್ತೆ. ಅಂಡ್ ಫಸ್ಟ್ ಹಾಫ್ ಅಂತೂ ಸ್ವಲ್ಪ ಚೆನ್ನಾಗೇ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಸಾಕಷ್ಟು ಲೌಡ್ ಆದ ವಾರ್ ಸೀನ್ ಗಳನ್ನೆಲ್ಲ ನೋಡಕ್ ಸಿಗತ್ತೆ. ತುಂಬಾ ಲೌಡ್ ಅಂತ ಅನ್ಸಿದ್ರು ಕೂಡ, ಲಾಂಗ್ ಅಂತ ಅನ್ಸಿದ್ರು ಕೂಡ ವರ್ತ್ ವಾಚಿಂಗ್ ಅಂತ ಅನ್ಸುತ್ತೆ. ಇದು ಹೇಳ್ತಾ ಫ್ರೆಂಡ್ಸ್, ನನ್ನ ರಿವ್ಯೂ ಇಲ್ಲಿಗೆ ಮುಗಿಸ್ತೇನೆ. ಐ ಹೋಪ್ ಆಲ್ರೆಡಿ ಇದು ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ವರ್ಲ್ಡ್ ವೈಡ್. ಸೊ ಚೆನ್ನಾಗಿರುವಂತಹ ಮೂವಿ. ಈ ತರದ 2026 ಅಲ್ಲಿ ಬಾಲಿವುಡ್ ಕಡೆಯಿಂದ ಬಂದಿರೋದು ಸಾಕಷ್ಟು ಶ್ಲಾಘನೀಯ ಅಂತ ಹೇಳ್ತಾ ನನ್ನ ಬ್ಲಾಗ್ ಅಲ್ಲಿ ಏನ್ ಮಾಡ್ತೀನಿ ಫ್ರೆಂಡ್ಸ್. हिचकी बन के